ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಫಸ್ಟ್. ನಾನು ಗಂಗಾಧರ್. ಆಫ್ ಸ್ಪಿನ್ನರ್ ಅಶ್ವಿನ್ ದಿಢೀರ್ ನಿವೃತ್ತಿಯ ಹಿಂದೆ ಸಾಕಷ್ಟು ಅಂತೆ ಕಂತೆಗಳು ಕೇಳಿ ಬರ್ತಿವೆ. ಅಶ್ವಿನ್ ಅವರ ಇಷ್ಟದಂತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರ ಅಥವಾ ಬಲವಂತದಿಂದ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ರ? ಈ ಮಾತುಗಳು ಈಗ ಕ್ರಿಕೆಟ್ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಹಾಗಾದ್ರೆ ರಿಟೈರ್ಮೆಂಟ್ ಅನೌನ್ಸ್ ಮಾಡೋ ಟೈಮಲ್ಲಿ ಅಶ್ವಿನ್ ಏನ್ ಹೇಳಿದ್ರು? ಬ್ರಿಸ್ಬೇನ್ ಟೆಸ್ಟ್ ಪಂದ್ಯ ಡ್ರಾದಲ್ಲಿ ಅಂತೆ ಕಾಣ್ತದೆ. ಟೀಮ್ ಇಂಡಿಯಾ ಆಟಗಾರರು ಸದ್ಯ ಸೋಲಿನಿಂದ ಬಚಾವಾದ್ವಿ ಅಂತ ಖುಷಿಯಲ್ಲಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಅಶ್ವಿನ್ ಸಹ ಆಟಗಾರರಿಗೆ ಸ್ಫೋಟಕ ಸುದ್ದಿಯೊಂದನ್ನು ಹೇಳ್ತಾರೆ. ಅದು ತಮ್ಮ ರಿಟೈರ್ಮೆಂಟ್ ಪ್ಲಾನ್ ಅನ್ನ. ಹೌದು, ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ಆಟಗಾರರು ಈ ಸುದ್ದಿಯನ್ನು ಕೇಳಿ ಶಾಕ್ ಆಗ್ತಾರೆ. ಏನು ಮಾಡಬೇಕು ಅಂತ ತೋಚದ ಆಟಗಾರರು ಅಶ್ವಿನ್ರನ್ನ ತಬ್ಕೊಂಡು ಭಾವುಕರಾಗ್ತಾರೆ. ಆದರೆ ಎಲ್ಲವೂ ಇಲ್ಲಿಗೆ ಮುಗಿಯೋದಿಲ್ಲ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾಧ್ಯಮಗಳ ಮುಂದೆ ಬಂದ ಅಶ್ವಿನ್ ಪತ್ರಕರ್ತರಿಗೂ ಶಾಕ್ ನೀಡ್ತಾರೆ. ಆದರೆ ತಮ್ಮ ರಿಟೈರ್ಮೆಂಟ್ ಬಗ್ಗೆ ಮಾತನಾಡ್ತಿದ್ದ ಅಶ್ವಿನ್, ನನ್ನಲ್ಲಿ ಇನ್ನೂ ಕ್ರಿಕೆಟ್ ಇದೆ ಅಂತಾರೆ. ಆದರೆ ನಾನು ನನ್ನ ಉಳಿದ ಆಟವನ್ನು ಡೊಮೆಸ್ಟಿಕ್ ಮತ್ತು ಕ್ಲಬ್ ಕ್ರಿಕೆಟ್ನಲ್ಲಿ ತೋರಿಸ್ತೀನಿ ಅಂತಾರೆ. ಅಂದರೆ ಅಶ್ವಿನ್ ಹೇಳಿದ ಮಾತಿನ ಅರ್ಥ ಏನು? ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯ BCCI ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೂ ಮುನ್ನ BCCI ಬಾಸ್ಗಳು ಟೀಮ್ ಇಂಡಿಯಾದ ಹಿರಿಯ ಆಟಗಾರರಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ರಂತೆ. ಈ ಸರಣಿಯ ನಂತರ ಯಾರ ತಂಡದಲ್ಲಿ ಇರೋಕೆ ಇಷ್ಟಪಡ್ತೀರೋ ಅವರು ಪರ್ಫಾರ್ಮ್ ಮಾಡಲೇಬೇಕು, ಇಲ್ಲದೆ ನಾವು ಕಳಿಸೋಕ್ಕೂ ಮುಂಚೆ ಅವರೇ ತಂಡದಿಂದ ಜಾಗ ಖಾಲಿ ಮಾಡಬೇಕು ಅಂತ ನೇರವಾಗಿ ಹೇಳಿದ್ರಂತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಶ್ವಿನ್ ಪರ್ತ್ ಟೆಸ್ಟ್ ತಂಡದಿಂದ ಡ್ರಾಪ್ ಆಗಿದ್ರು. ಅಡಿಲೇಡ್ ಟೆಸ್ಟ್ನಲ್ಲಿ ತಂಡದಲ್ಲೇ ಇದ್ರು, ಇಲ್ಲದಂತಾಗಿದ್ರು. ಸದ್ಯ ಟೀಮ್ ಮ್ಯಾನೇಜ್ಮೆಂಟ್ ಅಶ್ವಿನ್ ಬಿಟ್ಟು ಮುಂದೆ ಸಾಗಿದೆ. ಅಶ್ವಿನ್ ಉತ್ತರಾಧಿಕಾರಿಯಾಗಿ ವಾಷಿಂಗ್ಟನ್ ಸುಂದರನ್ನ ನೋಡ್ತಿದೆ. ಇದನ್ನೆಲ್ಲ ಗಮನಿಸಿರೋ ಅಶ್ವಿನ್ ಯಾರೋ ಹೇಳೋಕೆ ಮುಂಚೆ ನಾನೇ ತಂಡದಿಂದ ದೂರ ಹೋಗ್ತೀನಿ ಅಂತ ಸೂಕ್ತ ಸಮಯದಲ್ಲಿ ಒಳ್ಳೆ ನಿರ್ಧಾರವನ್ನೇ ಕೈಗೊಂಡಿದ್ದಾರೆ. ಅಶ್ವಿನ್ ಮುಂದಿನ ಜರ್ನಿಗೆ ಆಲ್ ದ ಬೆಸ್ಟ್.